ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಕೇಂದ್ರ ಮತ್ತು ಸಿಜೆಪಿ ನಡುವಿನ 3ನೇ ಸುತ್ತಿನ ಸಭೆ ಆರಂಭ ಆಗಿದೆ. ನವದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಕೇಂದ್ರ ಸರ್ಕಾರ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ನಡುವಿನ 3ನೇ ಸುತ್ತಿನ ಸಭೆ ಇದು. 2 ಸುತ್ತಿನ ಸಭೆಗಳಾಗಿತ್ತು, ಇದೀಗ 3ನೇ ಸುತ್ತಿನ ಸಭೆ. ಸಿಜೆಪಿ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ, ಮತ್ತೊಬ್ಬ ಸಚಿವ ಜಿತೇಂದ್ರ ಸಿಂಗ್ ಇವರೆಲ್ಲ ಸಭೆ ಮಾಡ್ತಾ ಇದ್ದಾರೆ. ಕೆಲವೇ ಹೊತ್ತಲ್ಲಿ ಮಹತ್ವದ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಮಹತ್ವದ ಘೋಷಣೆ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವೀಟ್ ಅನ್ನು ಆವಾಗಲೇ ನೋಡಿದ್ರಿ ನೀವು. 2 ವಿಚಾರಗಳು ಇನ್ನೂ ಪೆಂಡಿಂಗ್ ಇದೆ. ಅದು 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದು, ಮತ್ತೊಂದು ಕಡೆ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದು. ಈ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ವಿಚಾರದಲ್ಲಿ ಒಂದು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಜೆ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಸೋನಂ ವಾಂಗ್ಚುಕ್ ಅವರನ್ನು ಭೇಟಿಯಾದಂತಹ ಸಮಯದಲ್ಲೂ ಕೂಡ ಬರಹದ ರೂಪದಲ್ಲಿ ಅವರು ಕೊಟ್ಟಿದ್ದರು. ಬರಹದ ರೂಪದಲ್ಲಿ ಯಾರ್ಯಾವ ವಿದ್ಯಾರ್ಥಿಗಳು ಶಾಂತಿ ರೂಪದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ವಿರುದ್ಧ ಏನಾದರೂ ಪ್ರಕರಣಗಳು ದಾಖಲಾಗಿದ್ದರೆ ಅವುಗಳನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ. ಆದರೆ ಕೆಲವೊಂದಿಷ್ಟು ಮೂಲಗಳು ಹೇಳ್ತಾ ಇವೆ, ಈಗಾಗಲೇ ಒಂದು 2,500 ಜನರ ಮುಖಚರ್ಯೆಗಳನ್ನು ಗುರುತಿಸಲಾಗಿದೆ. ಯಾರ್ಯಾರು ದಾಂಧಲೆಯನ್ನು ಎಬ್ಸಿದ್ರು, ಗೊಂದಲವನ್ನು ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡಿದರು, ಈ ನೀಟ್ UG ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗ್ತಾ ಇತ್ತು, ಅದನ್ನು ದೇಶದ ವಿರುದ್ಧ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು, ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಅವರನ್ನು 2,500 ಜನರನ್ನು ಗುರುತಿಸಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಯಾರ ವಿರುದ್ಧದ ಪ್ರಕರಣಗಳನ್ನು ವಾಪಸ್ ಪಡೆದುಕೊಳ್ತಾರೆ, ಒಟ್ಟಾರೆ ಹೋರಾಟದಲ್ಲಿ ಭಾಗಿಯಾದಂಥ ಹೋರಾಟಗಾರರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು, ಅಥವಾ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ಪ್ರತಿಭಟನಾಕಾರರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು, ಎಲ್ಲ ವಿಚಾರಗಳ ಬಗ್ಗೆ 3ನೇ ಸುತ್ತಿನ ಮಾತುಕತೆ ಇದು.